ಹಾಯ್ ಫ್ರೆಂಡ್, ಮಸ್ಸೊಪ್ಪು ಮಾಡುವ ವಿಧಾನ. ನಾನು 2 ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಬೇಕಾದರೂ ತೊಗೊಬೋದು. ಸಿಲ್ಕುರಿ ಯಾವ್ದು ಆಗ್ಬೋದು, ಮತ್ತು ಅರಿವೆ ಸೊಪ್ಪಾದರೂ ಆಗ್ಬೋದು, ತೊಗೊಳ್ಬೋದು. ನಾನು 2 ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ನಂಗೆ ತುಂಬ ಇಷ್ಟ ಪಾಲಕ್ ಸೊಪ್ಪಲ್ಲಿ ಮಸ್ಸೊಪ್ಪು ಮಾಡಿದ್ರೆ ತುಂಬ ಇಷ್ಟ, ಚೆನ್ನಾಗಿರುತ್ತೆ ಫ್ರೆಂಡ್. ನೋಡಿ ಫ್ರೆಂಡ್, ಮತ್ತು 1 ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಫ್ರೆಂಡ್. ನೋಡಿ, 2 ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಮತ್ತು 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 10ರಿಂದ 11 ತೊಗೊಂಡಿದ್ದೀನಿ. 2 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತು 2 ಟೊಮೊಟೊ ತೊಗೊಂಡಿದ್ದೀನಿ, ಸಣ್ಣ ಸಣ್ಣದಾಗಿ ಹಚ್ಚಿಟ್ಟಿದ್ದೀನಿ. ಮತ್ತು ಕೊತ್ತಂಬರಿ ಸ್ವಲ್ಪ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಅದು ಸ್ವಲ್ಪ ಸಣ್ಣ ಸಣ್ಣದಾಗಿ ಹಚ್ಚಿಟ್ಟಿದ್ದೀನಿ. ಮತ್ತು 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡು ಅದು ಚಿಪ್ಪೆಲ್ಲ ತೆಗೆದು ಮತ್ತು ಜಜ್ಜಿಟ್ಟಿದ್ದೀನಿ. ನೋಡಿ, ಈಗ ಬೇಳೆ ಹಾಕ್ತಾಯಿದ್ದೀನಿ. ನೋಡಿ, ಈಗ ಕಟ್ ಮಾಡಿ ಇಟ್ಟಿರೋದೆಲ್ಲ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ. ನೋಡಿ, ಈಗ ಕಟ್ ಮಾಡಿ ಇಟ್ಕೊಂಡಿರೋ ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಕಲರ್ಗೆ. ನೋಡಿ, ಬೇಳೆಕಾಳು ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ 3 ಕಪ್ ನೀರು ಹಾಕ್ತೀನಿ. ನೋಡಿ, ಈಗ ಲಾಕ್ ಹಾಕ್ತಾಯಿದ್ದೀನಿ. ಈಗ ಲಾಕ್ ಹಾಕಿದ್ದೀನಿ. ಒಂದು 5-6 ವಿಜಿಲ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಮಸ್ಸೊಪ್ಪು. ನೋಡಿ, ಈಗ ಆಗಿದೆ. ಕುಕ್ಕರ್ ಲಾಕ್ ತೆಗಿತಾ ಇದ್ದೀನಿ. ನೋಡಿ, ಚೆನ್ನಾಗಾಗಿದೆ, ಕುದೀತಾ ಇದೆ. ಸ್ವಲ್ಪ ನೀರು ಜಾಸ್ತಿ ಆಗಿದೆ, ನೀರು ಸ್ವಲ್ಪ ಜಾಸ್ತಿ ಆಗಿದೆ. ಅದನ್ನ ಸ್ವಲ್ಪ ತೆಗೆದಿಟ್ಕೊಳ್ಳೋಣ ಒಂದು ಪಾತ್ರೆಗೆ. ನೋಡಿ, ಅದು ಹಾಕಿ ಮಸಿಯೋದ್ರಲ್ಲಿ ಮಸಿತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿದೆ. ಮಸಿತಾ ಇದ್ದೀನಿ. ಮಸಿತಾಯಿತು. ಈಗ ಒಗ್ಗರಣೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ನೋಡಿ, ಅದನ್ನ ಸ್ವಲ್ಪ ಈಗ ತಿರುಗಿಕೊಡೋಣ. ಚೆನ್ನಾಗಿ ತಿರುಗಿದೆ. ಎಲ್ಲ ಒಗ್ಗರಣೆ ಹಾಕಿರೋದೆಲ್ಲ ಮಿಕ್ಸ್ ಚೆನ್ನಾಗಾಗುತ್ತೆ. ಅದೇ ಬಾಣಲಿಗೆ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ಕೊಡೋಣ. ಎಷ್ಟು ಚೆನ್ನಾಗಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್. ಒಂದು ಬೌಲ್ಗೆ ಹಾಕಿಟ್ಟಿದ್ದೀನಿ ನೋಡಿ, ತುಂಬ ಚೆನ್ನಾಗಿದೆ.